ನಮಸ್ತೆ. ನಾನು ದೇವಕಿ ಶೈವ. ಯದ್ಭಾವಂ ತದ್ಭವತಿ. ದೇವಕಿಗೆ ಒಟ್ಟು 8 ಮಕ್ಕಳು. ಅದರಲ್ಲಿ 6 ಮಕ್ಕಳನ್ನ ಕಂಸ ಕೊಂದು ಹಾಕ್ತಾನೆ. 8ನೇ ಮಗುನೇ ಶ್ರೀಕೃಷ್ಣ. ಆದ್ರೆ 7ನೇ ಮಗು ಏನಾಯ್ತು? ಆ 7ನೇ ಮಗುವನ್ನ ಕಂಸ ಕೊಲ್ಲೋದಿಕ್ಕೆ ಯಾಕೆ ಸಾಧ್ಯವಾಗಲಿಲ್ಲ? ಆ ಮಗು ಯಾರು? ನಾನಿಲ್ಲಿ ತಿಳಿಸ್ಕೊಡ್ತೀನಿ. ದೇವಕಿಯ 7ನೇ ಗರ್ಭದಲ್ಲಿದ್ದ ಮಗು ಸಾಮಾನ್ಯವಾಗಿರಲಿಲ್ಲ. ಆತ ಶೇಷನ ಅವತಾರವಾಗಿದ್ದ. ಆತನನ್ನ ರಕ್ಷಿಸೋಕೆ ಅಂತ ಮಹಾಮಾಯೆಯೇ ಆದೇಶವನ್ನ ನೀಡಿದ್ಲು. ಮಹಾಮಾಯೆಯ ಆದೇಶದಂತೆ ವಿಷ್ಣು ಗರ್ಭಸ್ಥ ಶಿಶುವನ್ನ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ. ಈ ರೋಹಿಣಿ ಯಾರು? ಈ ರೋಹಿಣಿ ವಸುದೇವನ ಮತ್ತೊಬ್ಬ ಪತ್ನಿ. ಆ ಸಮಯದಲ್ಲಿ ರೋಹಿಣಿ ಗೋಕುಲದಲ್ಲಿ ಸುರಕ್ಷಿತವಾಗಿರ್ತಾಳೆ. ದೇವಕಿಯಿಂದ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಗೊಂಡ ಮಗುವೆ ಬಲರಾಮ. ದೇವಕಿಯ 7ನೇ ಮಗುನೇ ಬಲರಾಮ. ಬಲರಾಮನಿಗೆ ಸಂಕರ್ಷಣ ಅನ್ನುವ ಮತ್ತೊಂದು ಹೆಸರಿದೆ. ಇದರ ಅರ್ಥ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಎಳೆದವನು ಅಥವಾ ಸ್ಥಳಾಂತರಗೊಂಡವನು ಅನ್ನೋದು. ಬಲರಾಮ ಶೇಷನಾಗನ ಅವತಾರನಾಗಿದ್ದ. ಕೃಷ್ಣ ಪರಮಾತ್ಮನಾದ್ರೆ ಬಲರಾಮ ಆಧಾರ ಶಕ್ತಿ. ದೈವಿಕ ಯೋಜನೆಯನ್ನ ಯಾರಿಂದನೂ ತಪ್ಪಿಸೋಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಬಲರಾಮನೇ ಸಾಕ್ಷಿ. ಕಂಸ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ 6 ಮಕ್ಕಳನ್ನ ಹೊರತುಪಡಿಸಿ 2 ಮಕ್ಕಳನ್ನ ಕೊಲ್ಲೋಕೆ ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ಧರ್ಮದ ರಕ್ಷಣೆಯನ್ನ ಯಾರಿಂದನೂ ಕೂಡ ತಡೆಯೋಕೆ ಸಾಧ್ಯವಿಲ್ಲ.